ರೀಲ್ಸ್ ಮಾಡ್ಕೊಂಡಿದ್ದವನ ತಾನೇ ಒಂದು ರೌಂಡ್ ತೋರಿಸ್ಬಿಟ್ಟು ತಟ್ಬಿಟ್ಟು ಕಳಿಸ್ತಾ ಇರೋಣ ಬಂದವ್ರನ್ನೆಲ್ಲ ಆ ಬಿಟ್ಟು ಸೀನೇ ಇಲ್ಲ. ಅಷ್ಟೊಂದು ಇಲ್ವೂ ಇಲ್ಲ. ಬಿಗ್ ಬಾಸ್ ಸೀಸನ್ 11 2ನೇ ಹಂತಕ್ಕೆ ಕಾಲಿಟ್ಟಿರೋದಂತೂ ಗ್ಯಾರಂಟಿ ಆಯಿತು. ಮನೆಯಲ್ಲಿ ಹೊಸ ಸ್ಕೆಚ್ಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಮನೆ ಮಂದಿ. ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರು. ರಜತ್ ಅಂತ ಏನು ಕರಿತೀವಿ ನಾವು, ಸಿಕ್ಕಾಪಟ್ಟೆ ಟಾಂಗ್ಗಳನ್ನು ಕೊಟ್ಕೋತಾ ಬಂದರು. ಮೊದಲಿಗೆ ಮಂಜಾ ಅವ್ರನ್ನ, ಹಾಗೆ ತ್ರಿವಿಕ್ರಮ್ ಅವ್ರನ್ನ, ಜೊತೆಲಿರೋ ಮನೆ ಮಂದಿಗಳಿಗೆಲ್ಲರಿಗೂ ಕೂಡ ಕ್ಲಾಸನ್ನು ತೊಗೊಳಕ್ಕೆ ಶುರು ಮಾಡಿದ್ರು. ಮನೆ ಮಂದಿಗೆ ಎಲ್ಲೋ ಒಂದು ಕಡೆ ಇವನು ಹೀರೋ ಆಗ್ತಿದ್ದಾನೇನೋ ಅನ್ನೋ ಒಂದು ಡೌಟ್ ಕೂಡ ಬಂದ್ಬಿಟ್ಟಿತ್ತು. ನಿಮಗೆ ಗೊತ್ತಲ್ವಾ, ಮಂಜಣ್ಣ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಟಾಪ್ 1 ಯೋಚನೆ ಮಾಡುವಂತಹ ವ್ಯಕ್ತಿ. ಸೊ ಅದರಿಂದಾಗಿ ಮಂಜಣ್ಣಂಗೆ ಎಲ್ಲೋ ಒಂದು ಕಡೆ ಇವನು ಯಾರೋ ಒಬ್ಬ ಬಂದ್ಬಿಟ್ಟು ನಮ್ಮಂಗೆ ಚಳ್ಳೆಹಣ್ಣು ತಿನ್ನಿಸ್ತಾವನಲ್ಲ, ಅಥವಾ ನಮ್ಮನ್ನೇ ಗುಂಪು ಮಾಡ್ತಾವನಲ್ಲ, ಏನು ಮಾಡೋದು ಇವನನ್ನ ಅಂತ ಅನ್ಕೊಂಡಿದ್ರು. ಬಟ್ ಮಂಜಣ್ಣಂಗೆ ಇಷ್ಟು ದಿನ ಒಳಗಡೆ ಇದ್ದಂತಹ ವಿಲನ್ ಅಂತ ಹೇಳಿದ್ರೆ ತ್ರಿವಿಕ್ರಮ್. ಆದರೆ ಮಂಜಣ್ಣ ಈಗ ತ್ರಿವಿಕ್ರಮ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಸೊ ಅದು ರಜತನ್ನ ಹೊರಗೆ ಹಾಕ್ಲಿಕ್ಕೋಸ್ಕರ. ಸೊ ಎಲ್ರು ಕೂಡ ಮನೆ ಮಂದಿಗೆ ಎಲ್ರಿಗೂ ಕೂಡ ಬೇಜಾರಾಗತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ ಕೂಡಲೇ ನಾನು 50 ದಿವಸ ಇಲ್ಲಿ ನಡ್ಕೊಂಡು ಬಂದಂತಹ ವ್ಯಕ್ತಿಗಳು ನಾವು 50ನೇ ದಿವಸ ಒಳಗಡೆ ಬಂದ್ಬಿಟ್ಟು ಹೀರೋ ಆಗ್ಬಿಟ್ರೆ ನಮ್ಮನ್ನು ಯಾರಿಗಾದ್ರೂ ಸ್ವಲ್ಪನಾದ್ರೂ ಬೇಜಾರಾಗತ್ತೆ ಅಂತ ಹೇಳಿ ಅನ್ಕೋತೀವಿ. ಜೊತೆಗೆ ಮಂಜಣ್ಣನೂ ಕೂಡ ಅದೇ ಅನ್ಕೋತಿರೋದು, ಇವ್ನು ಯಾರೋ ಒಂದು 3-4 ರೀಲ್ಸ್ಗಳನ್ನ ಮಾಡ್ಕೊಂಡಿದ್ದವನು, ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದವನು, ಜೊತೆಗೆ 4-5 ಸೀರಿಯಲ್ ಮಾಡ್ಕೊಂಡಿರೋರ ಜೊತೆಗೆ ಪರಿಚಯ ಮಾಡ್ಕೊಂಡು ಇವತ್ತು ಈ ಮಟ್ಟಿಗೆ ಹಾರಾಡ್ತವನೆ. ಇವನ್ನ ನಾವು ಮನೆಗೆ ಕಳಿಸ್ಬೇಕು, ನಮ್ಮ ಗುಂಪನ್ನ ಒಂದು ಮಾಡಪ್ಪ ಅಂತ ಹೇಳ್ತಾನೆ. ಅಂದ್ರೆ ಮನೆ ಮಂದಿನೆಲ್ಲ ಒಂದ್ ಕಡೆ ಸೇರಿಸ್ಕೊಂಡು ರಜತ್ಗೆ ಟಾರ್ಗೆಟ್ ಮಾಡುವಂತಹ ಸ್ಕೆಚ್ ಅನ್ನ ಮಂಜಣ್ಣ ರೆಡಿ ಮಾಡಿದ್ದಾರೆ. ಇದಕ್ಕೆಲ್ಲ ತಲೆ ಆಡಿಸಿರುವಂತಹ ತ್ರಿವಿಕ್ರಮ್ ಅವರು ಹೌದೌದು ಇದನ್ನ ನಾವು ಮಾಡಲೇಬೇಕು, ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತಾನೆ. ಸೊ ಆಗ ಟೈಮಲ್ಲಿ ಮಂಜಣ್ಣ ಹೋಗಿ ತ್ರಿವಿಕ್ರಮ್ ಅವರ ಬೆನ್ನನ್ನ ತಟ್ಟಿದ್ದಾರೆ. ಹೌದು, ನಾವೆಲ್ಲ ಸೇರ್ಕೊಂಡು ಇವನಿಗೆ ಬಂದವ್ರನ್ನೆಲ್ಲ ಓಡಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಆಗಲ್ಲ ಗುರು ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಸೊ ಜೊತೆಗೆ ತ್ರಿವಿಕ್ರಮ್ ಕೂಡ ಹೌದು ಈ ಥರ ಮಾಡಲೇಬೇಕು ನಾವು ಅಂತ ಹೇಳ್ತಾನೆ. ಹಾಗೆ ಇನ್ನೊಂದ್ಸಲ ಹೊರಗಡೆ ಹೋಗಿ ಬಂದಂತಹ ಮಂಜಣ್ಣ ಈ ಹಿಂದೆ ರಂಜಿತ್ ಹೇಗಿದ್ನೋ ಈಗ ರಜತ್ ಹಾಗೆ. ಸೊ ಇವನ್ನ ನಾವು ಹೀರೋ ಆಗೋಕ್ಕೆ ಬಿಡೋದು ಬೇಡ, ಮನೆ ಮಂದಿನ ಒಟ್ಟಿಗೆ ಸೇರಿಸು, ಎಲ್ಲರೂ ಸೇರ್ಕೊಂಡು ಒಬ್ಬನ ವಿರುದ್ಧವೇ ಮಾತನಾಡಿದ್ರೆ ಟುಸುಕ್ ಅಂತ ಹೊರಗೆ ಓಡೋಗ್ತಾನೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ತ್ರಿವಿಕ್ರಮ್ ಹೇಳ್ತಾರೆ ಅವನಿಗೆ ಅಷ್ಟೆಲ್ಲ ತಾಕತ್ತಿಲ್ಲ ಗುರು, ಇಷ್ಟಕ್ಕೆಲ್ಲ ಎದುರು ಬಿಡ್ತಾನೆ, ಓಡಿಸೋಣಂತೆ ಬಿಡು, ಇದಕ್ಕೆಲ್ಲ ನಾನು ಓಕೆ ಕೊಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ರಜತ್ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಮನೆ ಮಂದಿ ಎಲ್ಲ ಆಪೋಸಿಟ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಒಬ್ಬ ವ್ಯಕ್ತಿ ಹೀರೋ ಆಗೋದು ಖಂಡಿತ. ಇದನ್ನು ಸುದೀಪ್ ಅವರು ಕೂಡ ಹೇಳಿದ್ರು, ಒಬ್ಬನ್ನ ನೀವು ಟಾರ್ಗೆಟ್ ಮಾಡಿದ್ರೆ ಅವನು ಎಮೋಷ್ನಲ್ ಆಗ್ತಾನೆ, ಜೊತೆಗೆ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಹೀರೋ ಆಗ್ತಾನೆ ಅಂತ ಹೇಳಿ. ಬಟ್ ಇಲ್ಲಿ ರಜತ್ ಯಾವುದೇ ರೀತಿಯಾದಂತಹ ಎಮೋಷನಲ್ಗೆ ಒಳಗಾಗಲ್ಲ. ಇವನು ಆಪೋಸಿಟ್ ಮಾತನಾಡುವಂತಹ ವ್ಯಕ್ತಿ, ಮನೆಯಲ್ಲಿರೋ ತಟ್ಟೆನೂ ನಾನು ತೊಳೆಯೋಲ್ಲ ಅಂದ್ಕೊಂಡು ಬೇಜಾನ್ ಮಾತಾಡ್ತಿದ್ದಾರೆ. ಸೊ ಇದಕ್ಕೋಸ್ಕರ ಮಂಜಣ್ಣ ಅವರಿಗೆ ಎಲ್ಲ ಕಡೆ ಉರಿ ಹತ್ಕೊಂಡಿರೋ ಕಾರಣಕ್ಕೆ ತಮ್ಮ ಶತ್ರುವಿನ ಜೊತೆಗೆ ಕೈ ಜೋಡಿಸ್ಕೊಂಡು ಈಗ ಇನ್ನೊಬ್ಬ ಹೊಸ ಶತ್ರುವಿನ ವಿರುದ್ಧ ಹೋರಾಡಲಿಕ್ಕೆ ಹೋಗ್ತಿದ್ದಾರೆ. ಸೊ ಜೊತೆಗಿರೋ ಶತ್ರುನ ನಂಬ್ಕೊಂಡು ಮಂಜಣ್ಣ ಕಾಲಿಡ್ತಿರೋ ಕಾರಣದಿಂದ ಇಬ್ರು ಶತ್ರುಗಳು ಒಂದಾಗ್ಬಿಟ್ರೆ ಮಂಜಣ್ಣನೇ ಮನೆಗಿಂದ ಹೊರಗೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ರಜತ್ ಹಾಗೂ ತ್ರಿವಿಕ್ರಮ್, ಮಂಜಣ್ಣ 3 ಜನ ಹಾಕಿರೋ ಸ್ಕೆಚ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ.